ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಸೊ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಟ್ಟಿರುತ್ತೆ, BPL ಕಾರ್ಡ್ನ ಯಾರೆಲ್ಲರೂ ಯೂಸ್ ಮಾಡ್ತಾ ಇದ್ದೀರಲ್ವಾ, ಅದನ್ನೆಲ್ಲ ರದ್ದು ಮಾಡಬೇಕು ಅಂತ CM ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇದ್ದಾರೆ. ಸೊ ಏನಕ್ಕಪ್ಪ ಅಂತ ಅಂದರೆ, BPL ಕಾರ್ಡ್ ಬಂದು ಕಡು ಬಡವರಿಗೆ ಅಂತಲೇ ಮಾಡಿರೋದು, ಅದನ್ನು ಅನರ್ಹರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು BPL ಕಾರ್ಡ್ನ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಲಾಸ್ ಆಗ್ತಾ ಇದೆಯಪ್ಪ ನಮ್ಮ ಸರ್ಕಾರಕ್ಕೆ ಅನ್ನೋದನ್ನ ಅವರು ಕೂತಿ ಚರ್ಚೆ ಮಾಡಿದ್ದಾರೆ CM ಸಿದ್ದರಾಮಯ್ಯ ಸರ್ ಅವರು. ಸೊ ಹಾಗಾಗಿ BPL ಕಾರ್ಡ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ, ಹೆಂಗೆಲ್ಲ ಯೂಸ್ ಮಾಡ್ತಿದ್ದಾರೆ, ಯಾವುದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಸರ್ಕಾರಕ್ಕೆ ಅವರು BPL ಕಾರ್ಡ್ನ ಮಾಡಿಸ್ಕೊಂಡು ಅನ್ನಭಾಗ್ಯ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಇದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. ಬಿಕಾಸ್ ಇವಾಗ ಸರ್ಕಾರದಲ್ಲೇ ದುಡ್ಡಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆದು ಇನ್ನು ಎಷ್ಟೋ ಕಂತುಗಳು ಬಾಕಿ ಇದೆ. ಅದ್ರ ಮಧ್ಯ ಈ ಥರ BPL ಕಾರ್ಡ್ನ ಇಟ್ಕೊಂಡು ಫೇಕ್ ಆಗಿ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಯಾರೆಲ್ಲ BPL ಕಾರ್ಡ್ನ ಯೂಸ್ ಮಾಡ್ತಿದ್ದಾರೋ ಅಂಥವ್ರ ಕಾರ್ಡೆಲ್ಲನೂ ರದ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾನು ಹೇಳ್ದಂಗೆ BPL ಕಾರ್ಡ್ ಅಂತಂದರೆ ಕಡು ಬಡವ್ರಿಗಾಗಿರ್ಬೋದು, ಕಷ್ಟದಲ್ಲಿರೋರ್ಗಾಗಿರ್ಬೋದು, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ BPL APL ಅಂತ ಮಾಡಿದ್ದಾರೆ. BPL ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಬಿಲೋ ಪಾವರ್ಟಿ ಲೈನ್. ಅಬೋವ್ ಪಾವರ್ಟಿ ಲೈನ್ ಬಂದು APL ಅವ್ರಿಗೆ. ಸೊ ಗೌರ್ಮೆಂಟ್ ಅಫಿಷಿಯಲ್ಸ್ ಹಿಂಗೆಲ್ಲ ಇರ್ತಾರಲ್ಲ, ಅವರು APL ಕಾರ್ಡ್ನ ಯೂಸ್ ಮಾಡಬೇಕು. ಸೊ BPL ಕಾರ್ಡ್ನ ಈ ಥರದವ್ರು ಯೂಸ್ ಮಾಡಬೇಕು ಅಂತ ಸರ್ಕಾರದವ್ರು ಮಾಡಿ ಎಷ್ಟೋ ರೀತಿ ಒಳ್ಳೆಯದಾಗಿದೆ BPL ಕಾರ್ಡಿಂದ. ಬಟ್ ಈಗ ಈ ಥರ ಎಲ್ಲ ಸ್ಕ್ಯಾಮ್ ಎಲ್ಲ ಮಾಡ್ತಿದ್ದಾರೆ. BPL ಕಾರ್ಡ್ನ ದುಡ್ಡಿರೋರು ಕೂಡ BPL ಕಾರ್ಡ್ನ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದಾರೆ. ಸೊ ಸರ್ಕಾರಕ್ಕೆ ಎಷ್ಟೆಲ್ಲ ಲಾಸ್ ಆಗ್ತಾ ಇದೆ ಅಲ್ವಾ. ಸೊ ಅದನ್ನೆಲ್ಲ ತಡಿಬೇಕು ಅನ್ನೋ ಉದ್ದೇಶದಿಂದ CM ಸಿದ್ದರಾಮಯ್ಯ ಸರ್ ಅವರು ಈ ಆ್ಯಕ್ಷನ್ನ ತಗೋಬೇಕು. ಫಸ್ಟ್ ಚೆಕಿಂಗ್ ಮಾಡಬೇಕು, ಯಾರೆಲ್ಲ BPL ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸಬ್ಮಿಟ್ ಮಾಡಿದ್ರು ಕಂಪ್ಲೀಟಾಗಿ ಇದೆಲ್ಲ ಬಂದೇ ಬರುತ್ತೆ. ಸೊ ಒನ್ ಟೈಮ್ ಚೆಕಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಅನೌನ್ಸ್ನ ಮಾಡಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ನ ಬಳಕೆದಾರರು 1.27 ಕೋಟಿ ಅಷ್ಟು ರೇಷನ್ ಕಾರ್ಡ್ನ ಬಳಕೆ ಮಾಡ್ತಿದ್ದಾರೆ. ಇದರಲ್ಲಿ ಅನರ್ಹರು ಎಷ್ಟು ಜನ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಇವಾಗ ಮೇನ್ ಪಾಯಿಂಟ್ ಕೌಂಟ್ ಮಾಡಬೇಕಾಗಿರೋದು. ಮೊದಲೇ ಹೇಳ್ದಂಗೆ ಸರ್ಕಾರಕ್ಕೆ ತುಂಬಾ ಲಾಸ್ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರೋದ್ರಿಂದ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಅನ್ನಭಾಗ್ಯದ್ದು ಕೂಡ ಹಣ ಬಂದು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಇದನ್ನೆಲ್ಲ ಕಮ್ಮಿ ಮಾಡಬೇಕು. ಸೊ ಆ ಥರ ಲಾಸ್ನ ಸ್ವಲ್ಪನಾದರೂ ಸೇವ್ ಮಾಡೋಣ. ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು BPL ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಚೆಕ್ನ ಮಾಡ್ತಾರೆ. ಸೊ ನ್ಯಾಯ ಅಂದರೆ ನ್ಯಾಯ ಅಲ್ವಾ. BPL ಕಾರ್ಡ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಏನು ಹೇಳಿಲ್ಲ. ಸೊ ಇಂಥವರು BPL ಕಾರ್ಡ್ನ ಯೂಸ್ ಮಾಡಬೇಕು. ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ನೀವೇನಾದರೂ ಸ್ಕ್ಯಾಮ್ ಮಾಡಿ BPL ಕಾರ್ಡೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ತಕ್ಕ ಪಾಠನ ಕೂಡ ಕಳಿಸೋಣ ಅಂತ ಹೇಳಿದ್ದಾರೆ. ಮತ್ತು ಇವಾಗ ಹೊಸದಾಗಿ ಒಂದು ಜಾರಿಗೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ, BPL ಕಾರ್ಡ್ ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಏನಾದರೂ ಕಾಸ್ಟ್ಲಿ ಕಾರ್ಸ್ ಆಗಿರ್ಬೋದು, ಟ್ರ್ಯಾಕ್ಟರ್ಸ್, ಟಿಲ್ಲರ್ಸ್ ಮತ್ತು ಇನ್ನು ಫ್ಲ್ಯಾಟ್ಸ್ ಆಗಿರ್ಬೋದು, ಇದೆಲ್ಲ ಜಮೀನು ಜಾಸ್ತಿ ಜಮೀನು ಈ ಥರ ಎಲ್ಲನೂ ಇತ್ತು ಅಂತಂದರೆ ಕಂಪ್ಲೀಟಾಗಿ ಚೆಕ್ನ ಮಾಡಿ ಅವರ BPL ಕಾರ್ಡ್ನ ಕ್ಯಾನ್ಸಲ್ ಮಾಡಬೇಕು ಅಂತಲೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಏನಕ್ಕೆ ಅಂತ ಅಂದರೆ, ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಇರೋದೇ ಮೇಯ್ನ್ ಕಾರಣ ಆಗಿದೆ. ಸೊ ಇಷ್ಟೆಲ್ಲ ಇದೆ ಅಂತಂದರೆ, ಅಂದರೆ ಜಮೀನಿದೆ, ಫ್ಲ್ಯಾಟ್ ಇದೆ, ಎಲ್ಲ ಇದೆ ಸ್ವಲ್ಪ ಅಂತಂದರೆ BPL ಕಾರ್ಡ್ ನೆಸೆಸಿಟಿ ಇಲ್ಲ ಅವ್ರಿಗೆ. ಸೊ ಅಬೋವ್ ಪಾವರ್ಟಿ ಲೈನ್ಗೆ ಅವ್ರನ್ನ ಆ್ಯಡ್ ಮಾಡಬೇಕು, ಅವ್ರಿಗೆ APL ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿರೋ ರೀಸನಿಂದ ಇನ್ಮೇಲೆ ಚೆಕಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ BPL ಕಾರ್ಡ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ, ಇಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಏನಾದರೂ ಪ್ರೊವೈಡ್ ಮಾಡಿಬಿಟ್ಟು BPL ಕಾರ್ಡ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ಹುಷಾರಾಗಿರಬೇಕು. ಚೆಕಿಂಗ್ ಆದರೆ ನಿಮ್ಮ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಖುಷ್ ಇನ್ಫಾರ್ಮೇಷನ್ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತಾರಿ.